ಹಿನ್ನೆಲೆಯನ್ನು ನೋಡಿದ್ರು ಕೂಡ ಅವ್ರ ಜೀವನದಲ್ಲೇ ಅವ್ರ ಪುಂಡಾಟಿಕೆನೇ ಅವರ ಹಿನ್ನೆಲೆ ಇರುವಂಥದ್ದು. ಆ ಒಂದು ಪುಂಡಾಟಿಕೆನೇ ಇವತ್ತು ಹೌಸಲ್ಲಿ ತೋರಿದ್ರು. ಆದರೆ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅವರ ಶಾಸಕರುಗಳು ಇವರೇ ಈ ರೀತಿ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು ಅವ್ರನ್ನ ಓಲೈಸಕ್ಕೆ ಹೋಗ್ತಾ ಇರೋದನ್ನು ನೋಡಿದಾದ್ರೂ ಕೂಡ ಒಬ್ಬರು ಕಾನೂನು ಪದವೀಧರರಾಗಿ ಈ ರೀತಿ ನಡ್ಕೊಂಡಿದ್ದು ಮಾತ್ರ ನಿಜಕ್ಕೂ ನಾವೆಲ್ಲರೂ ಕೂಡ ಬೇಸರ ಮಾಡ್ಕೊಳ್ಳುವಂಥ, ತಲೆ ತೆಗಿಸುವಂಥ ಒಂದು ಘಟನೆ ಆಗಿದೆ. ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ವಿಜುವಲ್ಸ್, ಅದನ್ನೂ ನಾವೇ ನೋಡಿರೋದು. ನಾನೇನು ಹೌಸ್ ಒಳಗಡೆ ಇರಲಿಲ್ಲ. ಅದರೊಳಗಡೆ ರಾಜ್ಯಪಾಲರು, ಆ ಮಾರ್ಷಲ್ಗಳು ಮತ್ತೆ ಅವರ ಪರ್ಸನಲ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದಿದ್ರೆ ಬಿ ಕೆ ಹರೀಶ್ ಪ್ರಸಾದ್ ಅವರು ಹೊಡೆದೇ ಬಿಡ್ತಿದ್ರೇನೋ ಅನ್ನಂಗೆ ಅನಿಸ್ತಿತ್ತು. ತಳ್ಳಕ್ಕೆ ಹೋಗಿದ್ದಾರೆ ಅವರು. ಹಿಂದ್ಗಡೆಯಿಂದ ಒಂದಷ್ಟು ಜನ ಅವರು ಶಾಸಕರು, ಅವರು ಪುಂಡ್ರ ಯಾರು ಹೋಗಿ ಈಗ ಸದನ ಸೇರ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅವರು ಹೋಗಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಮುಂದೆ ಹೋಗಿ ತಡಿತಾ ಇದ್ದಾರೆ. ಬಟ್ಟೆ ಹರಿದ್ರೆ ಅಲ್ಲ, ರಾಜ್ಯಪಾಲರು ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು, ನೀವು ಅಡ್ಡಾಕಕ್ಕೆ ಯಾಕೆ ಹೋಗ್ತೀರಿ ಸರ್? ಬಟ್ಟೆ ಹರಿದ್ರಲ್ಲ, ನೀವು ಬಟ್ಟೆ ಹರ್ಕೊಳ್ತಾ ಇದ್ದೀರಿ, ಮಂತ್ರಿ ಸ್ಥಾನ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಬಟ್ಟೆ ಹರ್ಕೊಳ್ಳೋ ಕೆಲಸವನ್ನ ಬಿ ಕೆ ಹರಿಪ್ರಸಾದ್ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳಿದ್ನಲ್ಲ ಎಲ್ಲ ಸ್ಪಷ್ಟನೆ ಕೊಟ್ಟನಲ್ಲ. ಹಾಗಾದ್ರೆ ಹಂಸರಾಜ್ ಭಾರದ್ವಾಜ್ ಏನ್ ಮಾಡಿದ್ರು ಅಂತ ಹೇಳಿ. ಕಾನೂನಿನಲ್ಲಿ ಎರಡನೇ ಲೈನನ್ನು ಓದಿ ಎದ್ದೋಗಕ್ಕೆ ಅವಕಾಶ ಇದೆ. 1 to 11th ಪಾಯಿಂಟ್ವರೆಗೂ ಬರೀ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡಿರುವಂಥದ್ದೇ ಅದರಲ್ಲಿದೆ. ಅದು ವಿಷನ್ ಡಾಕ್ಯುಮೆಂಟ್ ಅಲ್ಲ, ಏನು ಘನ ಉದ್ದೇಶನೂ ಹೇಳ್ತಾ ಇಲ್ಲ ಅವರು. 2,000 ಕೋಟಿ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದಾರೆ? ಗೊತ್ತಿಲ್ಲ, ಬೇರೆ ಸಂದರ್ಭದಲ್ಲಿ ಮಾತ್ರ. ಹಿನ್ನೆಲೆಯನ್ನು ನೋಡಿದ್ರು ಕೂಡ ಅವ್ರ ಜೀವನದಲ್ಲೇ ಅವ್ರ ಪುಂಡಾಟಿಕೆನೇ ಅವರ ಹಿನ್ನೆಲೆ ಇರುವಂಥದ್ದು. ಆ ಒಂದು ಪುಂಡಾಟಿಕೆನೇ ಇವತ್ತು ಹೌಸಲ್ಲಿ ತೋರಿದ್ರು. ಆದರೆ ಸಿದ್ದರಾಮಯ್ಯನವರು ನಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅವರ ಶಾಸಕರುಗಳು ಇವರೇ ಈ ರೀತಿ ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂಥವ್ರು ಅವ್ರನ್ನ ಓಲೈಸಕ್ಕೆ ಹೋಗ್ತಾ ಇರೋದನ್ನು ನೋಡಿದಾದ್ರೂ ಕೂಡ ಒಬ್ಬರು ಕಾನೂನು ಪದವೀಧರರಾಗಿ ಈ ರೀತಿ ನಡ್ಕೊಂಡಿದ್ದು ಮಾತ್ರ ನಿಜಕ್ಕೂ ನಾವೆಲ್ಲರೂ ಕೂಡ ಬೇಸರ ಮಾಡ್ಕೊಳ್ಳುವಂಥ, ತಲೆ ತೆಗಿಸುವಂಥ ಒಂದು ಘಟನೆ ಆಗಿದೆ. ನೀವು ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಲ್ಲ ವಿಜುವಲ್ಸ್, ಅದನ್ನೂ ನಾವೇ ನೋಡಿರೋದು. ನಾನೇನು ಹೌಸ್ ಒಳಗಡೆ ಇರಲಿಲ್ಲ. ಅದರೊಳಗಡೆ ರಾಜ್ಯಪಾಲರು, ಆ ಮಾರ್ಷಲ್ಗಳು ಮತ್ತೆ ಅವರ ಪರ್ಸನಲ್ ಪ್ರೊಟೆಕ್ಷನ್ ಇಲ್ಲದೇ ಇದ್ದಿದ್ರೆ ಬಿ ಕೆ ಹರೀಶ್ ಪ್ರಸಾದ್ ಅವರು ಹೊಡೆದೇ ಬಿಡ್ತಿದ್ರೇನೋ ಅನ್ನಂಗೆ ಅನಿಸ್ತಿತ್ತು. ತಳ್ಳಕ್ಕೆ ಹೋಗಿದ್ದಾರೆ ಅವರು. ಹಿಂದ್ಗಡೆಯಿಂದ ಒಂದಷ್ಟು ಜನ ಅವರು ಶಾಸಕರು, ಅವರು ಪುಂಡ್ರ ಯಾರು ಹೋಗಿ ಈಗ ಸದನ ಸೇರ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಅವರು ಹೋಗಿ ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರ ಮುಂದೆ ಹೋಗಿ ತಡಿತಾ ಇದ್ದಾರೆ.